ಹೌದು ನಿಜ ಗಿಲ್ಲಿ ಯಾವತ್ತು ಒತ್ತಿಲ್ವಾ? ಎತ್ತಿಲ್ಲ ಅಣ್ಣ. ಎಲ್ರು ನಗ್ಸವನು. ಇಲ್ಲ ನಾನು ಮೊದಲನೇ ತಮ್ಮ ಅವನು ಅಂದ್ರೆ ಅವನು ಅಳ್ತಾರೆ ಅಂತ ನಾನು ಅನ್ಕೊಂಡಿದ್ದು. ಹಾ. ಬಟ್ ಏನ್ ಗೊತ್ತಿಲ್ಲ, ಇವನು ಫುಲ್ ಅಳ್ತಾ ಇದ್ದಾನೆ. ಅವನು ನೋಡಿ ನನ್ಗೂ ಅಲ್ಲ, ಒಂದೇ ಊರು ಮದುವೆ ಮಾಡಿರೋ ಅಷ್ಟೊಂದು ಅಟ್ಯಾಚ್ಮೆಂಟ್. ಹೌದಾ. ನಾವು ಅಂದ್ರೆ ಒಂಥರ ತುಂಬಾನೇ ಜೊತೆಲಿ ಬೆಳೆದು ಜೊತೆಲಿ ಇದ್ದವಲ್ಲ, ತುಂಬಾ ಅಟ್ಯಾಚ್ಮೆಂಟ್. ಜೊತೆಲಿ ಇದ್ರು ಅವನು ಇವಾಗ್ಲೂ ಅಷ್ಟೇ, ನಮ್ಮ ಮನೆಗೆ ಹೋದ್ರು ನಾನು ಫೋನ್ ಮಾಡ್ತೀನಿ, ಇದೆಯಾ ಅನ್ಕೊಂಡು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಅಣ್ಣ. ಇದುವರೆಗೂ ಕೂಡ ನೀವು ಯಾರು ಕೂಡ ನೋಡದೇ ಇರುವಂತ ಗಿಲ್ಲಿ ಅವರ ನಿಜವಾದ ಒಂದುಗುಟ್ಟಂತ ಅಕ್ಕ. ಒಂದುಗುಟ್ಟದವರು ಅಂತಂದ್ರೆ ಮಂಡ್ಯ ಕಡೆ ಗೊತ್ತು, ಕೆಲವು ಕಡೆ ಗೊತ್ತಿಲ್ಲ. ಬಿಗ್ ಬಾಸ್ ಅಲ್ಲಿರೋ ಕೆಲವ್ರಿಗೆ ಅರ್ಥನೇ ಆಗೋದು ಒಂದುಗುಟ್ಟದವ್ರು ಅಂತ ನಮ್ಮ ಹಳ್ಳಿ ಭಾಷೆ ಗೊತ್ತಾಗಲ್ಲ. ಜೊತೆಲಿ ಹುಟ್ಟಂತ ಸೋದರಿ ಗಿಲ್ಲಿ ನಟ ಅವರ ಅಕ್ಕ, ತಂಗಿ ತರ ಕಾಣ್ತಾರೆ, ಅದ್ರ ಅಕ್ಕ. ಅವರು ನಿಜವಾಗ್ಲೂ ಕೂಡ ಅವ್ರ ಅಕ್ಕ ಸಿಕ್ಕಿದ್ದಾರೆ. ಅವ್ರ ಅಕ್ಕನಿಗೆ ನಿಜವಾಗ್ಲೂ ಕೂಡ ಇಂತ ಕೋಟ್ಯಾಂತರ ಅಕ್ಕದಿರು ಸಿಕ್ಬಿಟ್ಟಿದ್ದಾರೆ. ಅಕ್ಕನಿಗೆ ಎಷ್ಟು ಜಲಸ್ ಆಗ್ತಿದ್ಯೇನೋ ಗೊತ್ತಿಲ್ಲ, ನನ್ನ ತಮ್ಮ ನನಗೆ ಬಿಟ್ಟೋಗ್ಬಿಡ್ತಿದ್ದೇನೇನೋ ಅಂತ. ಈಗ ಅಕ್ಕನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಬಿಗ್ ಬಾಸ್ ಅಲ್ಲಿ ಇವತ್ತು 12ನೇ ಸೀಸನ್ ಅಲ್ಲಿ ತುಂಬಾ ಒಂದು ವೈರಲ್ ಆಗಿರುವಂತಂದ್ರೆ ನಿಮ್ಮ ತಮ್ಮ ಹೌದಣ್ಣ. ಗಿಲ್ಲಿ ನಟ ಅವರು ಇಷ್ಟೊಂದು ಪ್ರಸಿದ್ಧಿ ಹೊಂದಿದ್ದಾರೆ, ಕರ್ನಾಟಕದಾದ್ಯಂತ ಹೆಸರುವಾಸಿ ಆಗಿದೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ತುಂಬಾನೇ ಖುಷಿ ಆಗ್ತಿದೆ ಅಣ್ಣ. ನಾ ಅಕ್ಕ ಅಂತ ಹೇಳ್ಕೊಳಕ್ಕೆ ಒಂಥರ ಹೆಮ್ಮೆ ಆಗ್ತಿದೆ ಅವನು. ಯಾಕಂದ್ರೆ ಬೇರೆ ಅಕ್ಕ ಆಗದಿರ್ಬಿಟ್ರೆ ನಿಮ್ಗೆ ಎಲ್ಲಿ ಈಗ ಅದೊಂದ್ ಸ್ಥಾನನೇ ಸ್ವಲ್ಪ ಸಿಗ್ತಿಲ್ಲ. ತುಂಬಾ ಜಲಸ್ ಆಗ್ತಿದೆ. ಜಲಸ್? ಯಾರ್ಗೆ ಆದ್ರೂ ಇವಾಗ ನಾನ್ ಅಕ್ಕ ಆಗಿರೋದ್ರಿಂದ ಬೇರೆಯವರು ನಾನ್ ಅಕ್ಕ ಅಂದ್ರೆ ಒಂದ್ ಜಲಸ್ ಫೀಲ್ ಆಗಲ್ವಾ? ಸ್ವಂತ ಅಕ್ಕ ನಾನಿದ್ದು ಇವಾಗ ಎಲ್ರು ಅಕ್ಕ. ಇವಾಗ ಒಟ್ನಲ್ಲಿ ಅವ್ನು ನಮ್ಮನೆ ಮಗ ಅನ್ನಕ್ಕಿನ್ನ ಇವ್ ಕರ್ನಾಟಕ ಜನತೆ ಮನೆ ಮಗ ಅಂತ ಹೇಳಿದ್ರು ತಪ್ಪಿಲ್ಲ. ಅದು ನಿಮ್ಗೆ ಇನ್ನ ಖುಷಿ ಆಗುತ್ತೆ. ತುಂಬಾನೇ ಖುಷಿ ಆಗುತ್ತೆ ಅಣ್ಣ. ಅಂತ ಆಡ್ತಿರೋದಂತ ನಮ್ಗೆ ತುಂಬಾನೇ ಹೆಮ್ಮೆ. ನೀವು ಡೈಲಿ ನೋಡ್ತೀರಾ ಮೇಡಮ್? ಮಿಸ್ ಮಾಡೋದಿಲ್ಲ. ತಮ್ಮ ಆಡ್ತಿದ್ದಾನೆ ಅಂದ್ರೆ ಯಾರ್ ತಾನೇ ಮಿಸ್ ಮಾಡ್ತಾರೆ ಅಣ್ಣ? ಯಾರ್ ತಾನೇ ಮಿಸ್ ಮಾಡ್ತಾರೆ? ಹೌದೌದು. ಒಂದ್ ಎಪಿಸೋಡ್ ಮಿಸ್ ಇಲ್ದೇನೆ ನೋಡ್ತೀವಿ. ನೋಡ್ತೀರಾ? ಹೌದು. ಅಂದ್ರೆ ಈಗ ನೀವೆಲ್ಲ ನೋಡ್ತಾ ಇದ್ರಲ್ಲ, ಎಲ್ಲೋದ್ರು ಕೂಡ ಕಾಮಿಡಿಯಿಂದನೇ ಫುಲ್ ಪ್ರಸಿದ್ಧಿ ಆಗಿರುವಂತದ್ದು. ಮನೇಲಿ ಇದೇ ರೀತಿ ತಮಾಷೆ ಆಗಿರ್ತಿದ್ರ? ಮನೇಲಿ ಹೇಗಿದ್ದಾನೆ ಮನೇಲಿ ಹೇಗಿದ್ದಾನೋ ಅಲ್ಲೂ ಹಾಗೆ ಇದ್ದಾನ. ಅದ್ರಿಂದ ಅವನು ಇಷ್ಟೊಂದು ಜನಗಳ ಕನೆಕ್ಟ್ ಆಗೋದಕ್ಕೆ ಅದೇನೆ ನಿಜವಾದ ಕಾರಣ ಅಣ್ಣ. ಇವ್ರು ಏನ್ ಹೇಳಿದ್ರು ಮೇಡಮ್ ಅಂದ್ರೆ, ಅಲ್ಲಿ ಹೇಗಿದ್ದಾನೋ ಮನೇಲೂ ಆಗೈತಾ ಅಂತ ಹೇಳ್ತಿದ್ದಾರೆ. ಅಲ್ಲಿರೋ ಅಷ್ಟ್ ಜನನ ತಡ್ಕೊಳಕ್ ಆಗ್ತಾರೆ, ನಿಮ್ ಕೈಲಿ ತಡ್ಕೊಳಕ್ ಆಗ್ತಿತ್ತ ಅವ್ನ್ ಕ್ವಾಟ್ಲೇನ? ಅಂದ್ರೆ ಅವನು ಬೆಂಗಳೂರಲ್ಲಿ ಇರ್ತಿದ್ದ ಅಲ್ವಾ, ಬಂದಾಗ ನಮ್ಗ ಖುಷಿ, ಸಂತೋಷ, ಖುಷಿ ಸಂತೋಷ. ಅದ್ರಿಂದ ಏನು ಅನ್ನಿಸ್ತಿರ್ಲಿಲ್ಲ. ಅವನೇನೇ ಇರಿಟೇಟ್ ಮಾಡಿದ್ರು, ಏನೇ ತಮಾಷೆ ಮಾಡಿದ್ರು ಜಾಸ್ತಿ ನಿಮ್ ತಾಯಿ ಜೊತೆ ಒಟ್ಟವರ್ಸುದು, ತುಂಬಾ ನಗ್ಸೋದು ಆತರ ಮಾಡ್ತಿದ್ದ. ನಿಮ್ ಜೊತೆಗೆ ನಿಮ್ ತಂದೆ ಜೊತೆ ಸ್ವಲ್ಪ ಭಯ ಭಕ್ತಿಯಿಂದ ಇರ್ತಿದ್ರಂತೆ. ನೀವೆಲ್ಲ ಈಗ ನೋಡ್ತಾ ಇದ್ರಿ, ನಿಜವಾಗ್ಲೂ ಕೂಡ ನಿಮ್ಗೆ ಒಂದ್ 10 ಕೋಟಿ ಕೊಟ್ರು ಕೂಡ ಈ ಖುಷಿ ಸಿಗ್ತಿರ್ಲಿಲ್ಲ. ಸಿಗಲ್ಲ ಅಣ್ಣ, ನಿಜವಾಗ್ಲೂ ಸಿಗಲ್ಲ. ಅವನನ್ ತಮ್ಮ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಅಂದ್ರೆ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಹೇಳ್ತಾರಲ್ಲ ಹಳೆ ಕಾಲದಲ್ಲಿ ಎಲ್ರು, ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದೋ ಗೊತ್ತಿಲ್ಲ, ಈ ತರ ಆಗೈತೆ ಅಂತ. ಅದೇ ರೀತಿ ನಮ್ಗೆ ಇಂತ ತಮ್ಮ ಸಿಗಕ್ಕೆ ಯಾವ್ದೇ ಜನ್ಮದಲ್ಲಿ ಪುಣ್ಯ ಮಾಡಿದೀವಿ ಅನ್ಸುತ್ತೆ ಅಣ್ಣ. ಅವನಿಂದಾನೇ ನಮ್ಗೆ ಇಷ್ಟೊಂದೆಲ್ಲ ಖುಷಿ ಸಿಗ್ತಾ ಇರೋದು. ಮೇಡಮ್, ನೀವು ಟಿವಿ ನೋಡ್ದೇನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ರಿಯಾಕ್ಷನ್ ಬರ್ತಾವ, ಎಲ್ಲ ನೋಡ್ತೀನಿ ಅಣ್ಣ. ನಾನು ಯಾವ ಟಿವಿ ನೋಡಿಲ್ಲ ಅಂದ್ರೂ ಅಷ್ಟೇನೆ, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಪ್ರತಿಯೊಂದು ಕಾಮೆಂಟ್ ಕೂಡ ನಾನು ನೋಡ್ತೀನಿ. ಯಾಕೆಂದ್ರೆ ಅವನ ಬಗ್ಗೆ ಏನ್ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಕೂಡ ಬರುತ್ತೆ. ಅದಕ್ಕೆ ನಾನು ಪಾಸಿಟಿವ್ ನೆಗೆಟಿವ್ ಎರಡು ಪ್ರತಿಯೊಂದು ಒಟ್ಟಲ್ಲಿ ಅವನದು ಅಂತ ಏನ್ ಟಾಪಿಕ್ ಇರುತ್ತೆ ಅದ್ ನೋಡ್ತೀನಿ, ಯಾವತ್ತೂ ಮಿಸ್ ಮಾಡಲ್ಲ. ತಿರುಗಿ ನೋಡಿ, ಇದು ನಿಮ್ಗೋಸ್ಕರ ಬಂದಿರೋದಲ್ಲ, ನಿಮ್ಗೋಸ್ಕರ ಬಂದಿರೋದಲ್ಲ ಅಲ್ವಾ? ಒಪ್ಕೋಬೇಕಿದ್ದು ನೋಡಿ. ಇಂಥ ಪ್ರೀತಿನ ನಾವು ಕೋಟಿ ರೂಪಾಯಿ ಕೊಟ್ಟರು ಕೂಡ ಹಿಂದಗಡೆ ನಿಂತ್ಕೊಳ್ಳಲ್ಲ ಜನ. ಎಷ್ಟೋ ಜನ MLA MP ಅವ್ರು ಬಂದಿದಾಗ ತುಂಬಾ ಜನ ನಿಂತ್ಕೋತಾರೆ. ಅವ್ರ ಕೆಲ್ಸಕ್ಕೋಸ್ಕರ ಬರ್ತಾರೆ, ಕೆಳಗಡೆ ಒಂದು ಪತ್ರ ಹಿಡಿದಿರ್ತಾರೆ. ಇವ್ರು ನೋಡಿ ಎಷ್ಟು ಪ್ರೀತಿ ನಿಂತಾರೆ. ಈ ಪ್ರೀತಿ ಯಾರಿಗೂ ಸಿಗಲ್ಲ ನೋಡಿ. ಅದಕ್ಕೆ ನಾನು ಹೇಳುದು, ನೀವು ಯಾವ ಜನ್ಮ ಪುಣ್ಯ ಮಾಡಿದ್ರು ಅಂತ ಹೇಳಿ. ನೀವು ಅಂದ್ರೆ ನೀವು ಲಾಸ್ಟ್ ಹೋಗೋ ಫಸ್ಟ್ ದಿವಸ ನಿಮ್ಗೆ ಆಯ್ಕೆ ಆದಾಗ ಫಸ್ಟ್ ಯಾರ್ಗೆ ಹೇಳಿದ್ದು ನಿಮ್ ಮನೇಲಿ? ಅಂದ್ರೆ ಬಿಗ್ ಬಾಸ್ ಆಯ್ಕೆ ನಮ್ಮ ಮನೇಲಿ ಫಸ್ಟ್ ಸ್ಟಾರ್ಟಿಂಗ್ ಕಾಲ್ ಬಂದಾಗ ಹೇಳಿದ್ದ ನನ್ಗೆ. ನಿಮ್ಗೆ ಹೇಳಿದ್ರು? ನನ್ಗೆ ಹೇಳಿದ್ದ ಅವನು. ಹಿಂಗೆ ನನ್ಗೂ ನನ್ನ ತಮ್ಮಂಗೂ ಹೇಳ್ತಾನೆ. ಅವ್ರ ಅಣ್ಣ ನನ್ನ ತಮ್ಮ ನಮ್ಮಿಬ್ಬರಿಗೂ ಯಾವ್ದೇ ಇದ್ರು ಶೇರ್ ಮಾಡ್ತಾನೆ ನಮ್ಮ ಹತ್ರ. ಫಸ್ಟ್ ಅವ್ನ್ ಹೇಳಿದ್ದ, ಹಿಂಗೆ ಕಾಲ್ ಬಂದೈತೆ, ಹಿಂಗ ಹೋಗ್ಲಾ ಏನು ಅಂತ ಕೇಳ್ದ. ಅದಕ್ಕೆ ನಾವ್ ಅಂದಿ, ನೀನು ಈ ತರ ತರಲೆ ಮಾಡ್ಕೊಂಡು ಈ ತರ ಮಾಡ್ತೀಯ ಅಲ್ಲೋ. ನನ್ಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಏನಕ್ಕೆ ಅಂದ್ರೆ ನನ್ಗೆ ಏನಾದ್ರು ನೆಗೆಟಿವ್ ಇವ್ನ್ ಮಾಡೋ ಕಾಮಿಡಿ ಆತರ ಮಾಡ್ಬಿಟ್ರೆ ಅವ್ರೇನಾದ್ರು, ಯಾಕಂದ್ರೆ ನಮ್ ತರನೇ ಅವ್ರಿರಲ್ಲ. ಇವನು ನಮ್ ಮನೆ ಮಗ, ನನ್ ತಮ್ಮ ಅಂತ ನಾವ್ ಎಲ್ಲಾನು ಸಹಿಸ್ಕೊತೀವಿ. ಬೇರೆಯವ್ರು ಆತರ ತಗೊಳಲ್ವಲ್ಲ. ಆದ್ರಿಂದ ನನ್ಗ್ ಭಯ ಆಗಿತ್ತು. ಇವಾಗ ನೋಡಿದ್ರಂತೂ ನಿಜವಾಗ್ಲೂ ನೋಡಿದ್ರಂತೂ ತುಂಬಾನೇ ಖುಷಿ ಆಗ್ತೈತೆ. ನಿಜವಾಗ್ಲೂ ನಾನು ಎಲ್ಲೂ ಬೇಡ ಅಂದ್ಬಿಟ್ಟಿದ್ನಲ್ಲಪ್ಪ ನಾನೇನೆ ಅವನ ಬಗ್ಗೆ. ಈ ತರ ಹೋಗ್ತಾ ಇತ್ತಲ್ಲ, ಎಲ್ರು ಕೂಡ ಅವನನ್ನ ಯಾವ ರೀತಿ ಇದ್ದಾನೆ ಆ ರೀತಿನೇ ಅವನನ್ನ ಹೊಂದ್ಕೊಂಡೆ ಎಲ್ಲಾರು ಸಪೋರ್ಟ್ ಮಾಡ್ತಿದಾರಲ್ಲ ಅಂತ ತುಂಬಾ ಖುಷಿ ಆಗ್ತದೆ. ಮೇಡಮ್, ಈಗ ಯಾವ್ದೇ ಊರಲ್ಲಾದ್ರೂ
ದುಡ್ಡು ಕೊಟ್ಟು ಎಲ್ಲವನ್ನು ಮಾಡಿಸ್ಕೊಳ್ಳೋದು ನೋಡಿದ್ವಿ. ಈ ಊರಿನ ಜನ, ನಿಮ್ಮೂರಿನ ಜನ, ನೀವು ಪಕ್ಕದೂರಿಗೆ ಮದುವೆ ಆಗಿರೋದು, ಇಲ್ಲ ಅಣ್ಣ, ಒಂದೇ ಊರು. ಒಂದೇ ಊರು ಮದುವೆ ಒಂದೇ ಊರು. ಒಂದೇ ಊರು ಮದುವೆ ಆಗಿರೋದು ನಿಜ ನೋಡಿ. ಎಂತ ಅದೃಷ್ಟ ಮಾಡಿದ್ರೆ ಅಂದ್ರೆ ಹೌದಣ್ಣ. ಪ್ರತಿಯೊಂದು ನೋಡ್ಬೋದು. ಬೇರೆ ಊರಾಗಿದ್ದೀರಾ ಹೆಂಗೋ ಏನೋ ಹಂಚ್ಕೊಳಕ್ ಇರ್ತಿಲ್ಲ, ಈ ಜನ ಎಲ್ಲ ಜೊತೆಗೆ ಇದ್ದಾರೆ. ಈಗ ಒಂದೇ ಊರಲ್ಲಿ ಗಿಲ್ಲಿ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಆಡ್ತಾ ಇರೋದಕ್ಕೆ ಗಿಲ್ಲಿ ನಟ ಗೆದ್ ಬರ್ಲಿ ಅಂತ ಹೇಳಿ ಊರ್ ಜನ ಎಲ್ಲ ಪರ ಮಾಡಿ 16 ಜನಕ್ಕೆ ನಿಮ್ಮ ಗದ್ದಮ್ಮ ದೇವಸ್ಥಾನದಲ್ಲಿ ಊಟ ಹಾಕ್ತಿದ್ದಾರೆ. ಇದು ನಿಮ್ಗೆ ಊರಿನ ಪರವಾಗಿ ಏನ್ ಅನ್ಸುತ್ತೆ? ಊರಿನ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ತುಂಬಾ ಖುಷಿ ಆಗುತ್ತೆ. ಅವ್ರು ಸಪೋರ್ಟ್ ಮಾಡ್ತಿದಾರಲ್ಲ, ಅದಕ್ಕಿನ್ನ ಇನ್ನೇನ್ ಬೇಕು ಅಣ್ಣ. ಹ್ಮ್ ಹ್ಮ್ ಬೆಲೆ ಕಟ್ಟಕ್ ಆಗೋದಿಲ್ಲ ಈ ತರದಕ್ಕೆಲ್ಲ. ಹ್ಮ್ ಹ್ಮ್ ಏನ್ ಮಾತೇ ಬರಲ್ಲ ಅಣ್ಣ ಈ ತರದಕ್ಕೆಲ್ಲ. ಖಂಡಿತ ಖಂಡಿತ. ಯಾಕೆಂದ್ರೆ ಏನ್ ಹೇಳ್ಬೇಕು ಅಂತಾನು ಗೊತ್ತಾಗಲ್ಲ. ಈ ತರ ಪ್ರೀತಿ, ಈ ತರ ಎಲ್ಲ ಸಪೋರ್ಟ್ ಸಿಕ್ತು ಅಂದ್ರೆ ಏನ್ ಮಾತಾಡಕ್ ಆಗುತ್ತೆ ಅಣ್ಣ? ಏನ್ ಮಾತಾಡಕ್ಕಾದ್ರೆ ಏನ್ ಸಿಗುತ್ತೆ ಅಣ್ಣ? ಇವರು ಮಗನ ಮಗ ಈ ಕಡೆ ತಿರ್ಗಪ್ಪ, ಕಂದ ಕೃಷ್ಣ ಮುಕುಂದ. ಇಲ್ಲಿ ನೋಡಿ ನಮ್ಮ ಮೈಕೆಲ್ಲ ಕಿತ್ಕೋತ ಗಿಲ್ಲಿ ಗಿಲ್ಲಿ ನಟಿಂಗ್ ಅಳಿಯ ಮಾತಾಡ್ತಾರ ನೋಡಿ. ಇಲ್ಲಿ ಮೇಡಮ್ ಈ ಕಡೆ. ಈಗ ಮೇಡಮ್ ನಾವ್ ಎಲ್ಲೇ ಹೋದ್ರು ಕೂಡ ಎಷ್ಟೋ ಜನ ಶ್ರೀಮಂತರು ಅಂತ ನಾವ್ ಯಾರು ಮಾತಾಡ್ಸಿಲ್ಲ. ನಿಜವಾಗ್ಲೂ ಕೂಡ ನಮ್ಗೆ ಒಂದೊಂದ್ಸರಿ ಕಣ್ಣೀರ್ ಬಂದ್ಬಿಡುತ್ತೆ. ಕೂಲಿ ಮಾಡೋರು, ಹೂ ಮಾರೋರು, ತರಕಾರಿ ಮಾರೋರು, ಕೈಗಡಿಲಿ ವ್ಯಾಪಾರ ಮಾಡೋರೆಲ್ಲ ಹೇಳ್ತಾರೆ 1,000 ರೂಪಾಯಿ ಆದ್ರೂ ಸರಿ ಓಟ್ ಹಾಕ್ತಿವಿ ನಾವು ಗಿಲ್ಲಿ ನಟಂಗೆ. ಅಂದ್ರೆ ಬಡತನದಿಂದ ಬಂದವರು, ಬಡತನದಿಂದ ಬಂದಂತ ಇವನ್ ಬಗ್ಗೆ ತುಂಬಾ ಇದ್ ಮಾಡ್ತಿದ್ದಾರೆ. ಅಂತ ಸಂದರ್ಭಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ನಿಜವಾದ ಪ್ರೀತಿ ಅದು ಅನ್ಸುತ್ತೆ. ಹೌದು ಅಣ್ಣ, ನಿಜವಾಗ್ಲೂ. ಆ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಾ? ಅಂತ ಜನಗಳಿಗೆ ಏನ್ ಹೇಳ್ತೀರಾ? ಈ ಪ್ರೀತಿ ಮುಂದೆನೂ ಹೀಗೆ ಇರ್ಲಿ. ಈಗ್ಲೂ ತುಂಬಾ ಪ್ರೀತಿ ಇದೆ, ಮುಂದೆನೂ ಹೀಗೆ ಇರ್ಲಿ. ಈ ಪ್ರೀತಿಗೆ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಅಂತ. ಬೆಲೆ ಕಟ್ಟಕ್ ಆಗಲ್ಲ, ಕಟ್ಟಕ್ ಆಗಲ್ಲ, ಮಾತಲ್ಲೂ ಹೇಳಕ್ ಆಗಲ್ಲ ಅದನ್ನ. ಹೌದೌದು. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಮನೆಯವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ? ತುಂಬಾ ನಿಮ್ಮ ಮದುವೆ ಆಗಿದ್ದೀರಿ, ನಿಮ್ ಮದುವೆ ಆಗಿದ್ದೀರಿ. ಈಗ ಮುಖ್ಯವಾಗಿ ಏನಂತಂದ್ರೆ ಪ್ರತಿಯೊಬ್ಬ ತಮ್ಮನ್ಗೆ ಆಗ್ಲಿ ಅಣ್ಣಂಗಾದ್ರೂ, ನನ್ನ ತಂಗಿ ನನ್ನ ಅಕ್ಕ ಮದುವೆ ಆಗಿರೋ ಮನೇಲಿ ಒಂದು ಹೆಸರುವಾಸಿ ಆಗ್ಬೇಕು ಅಂದ್ರೆ ಆತ ಮಾಡಿದ ಸಾಧನೆ. ನಿಮ್ಮ ಯಜಮಾನ ಬಂದಿದ್ರ? ಇಲ್ಲ ಅಣ್ಣ, ಬಂದಿಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ಅವ್ರ ಮನೇಲಿ ಎಷ್ಟು ಖುಷಿ ಆಗ್ತಿರ್ಬೋದು. ತುಂಬಾನೇ ಖುಷಿ ಅಣ್ಣ. ಯಾಕಂದ್ರೆ ಆ ಕ್ರೆಡಿಟ್ ನಿಮ್ ಮನೆಗೆ ಜಾಸ್ತಿ ಹೋಗುತ್ತೆ. ಒಂದೇ ಊರಲ್ಲಿ ಬೇರೆ ಇದ್ದೀರಾ. ಏನಪ್ಪ ಕೃಷ್ಣ ಮುಖಂದ ಮೈಕ್ ಬಿಡೋಲ್ಲ ಈಗ್ಲೇ ನೋಡಿ, ಈಗ್ಲೇ ಮೈಕ್ ಬಿಡ್ತಾ ಇಲ್ಲ ನೋಡಿ, ಈಗ್ಲೇ ಮೈಕ್ ಇಡ್ಕತಾವನೆ. ಆಯ್ತಾಯ್ತಪ್ಪ, ಮೈಕ್ ಇಡ್ಕತಾನೆ. ಆಯ್ತಾಯ್ತು. ಹೇಳಿ ಅಣ್ಣ. ಇಲ್ಲಿ ಯಾವತ್ತು ಹತ್ತಿದ್ದೇ ಇಲ್ವಂತೆ, ಅದು ನಿಮ್ಮ ಮದುವೆ ಆದಾಗ ಫಸ್ಟ್ ಕಣ್ಣೀರ್ ಹಾಕಿದ್ದೆ. ನಾನು ಅದನ್ನೇ ಹೇಳೋದು, ನನಗೆ ಹೌದಕ್ಕ ಇದು ಸತ್ಯನಾ? ಗಿಲ್ಲಿ ಯಾವತ್ತು ಹತ್ತಿಲ್ವಾ? ಗೊತ್ತಿಲ್ಲ ಅಣ್ಣ. ಎಲ್ರು ನಗ್ಸವನು. ಇಲ್ಲ, ನಾನು ಮೊದಲನೇ ತಮ್ಮ ಅವನು, ಅಂದ್ರೆ ಅವನು ಅಳ್ತಾರೆ ಅಂತ ನಾನು ಅನ್ಕೊಂಡಿದ್ದು. ಬಟ್ ಏನ್ ಗೊತ್ತಿಲ್ಲ, ಇವನು ಫುಲ್ ಅಳ್ತಾ ಇದ್ದಾನೆ. ಅವನು ನೋಡಿ ನನ್ಗೂ ಒಂದೇ ಊರು ಮದುವೆ ಮಾಡಿರೋ ಅಷ್ಟೊಂದು ಅಟ್ಯಾಚ್ಮೆಂಟ್. ಹೌದಾ? ನಾವು ಅಂದ್ರೆ ಒಂಥರ ತುಂಬಾನೇ ಜೊತೆಲಿ ಬೆಳೆದು ಜೊತೆಲಿ ಇದ್ದವಲ್ಲ, ತುಂಬಾ ಅಟ್ಯಾಚ್ಮೆಂಟ್. ಜೊತೆಲಿ ಇದ್ರು ಅವನು ಇವಾಗ್ಲೂ ಅಷ್ಟೇ, ನಮ್ಮ ಮನೆಗೆ ಹೋದ್ರು ನಾನು ಫೋನ್ ಮಾಡ್ತೀನಿ, ಇದೆಯಾ ಅನ್ಕೊಂಡು. ಆಮೇಲೆ ನಾನು ಹೋದ್ರ ಅಲ್ಲಿಗೆ ಬಂದ್ರೆ ಅವನು, ನಾನು ಅಲ್ಲಿಗೆ ಹೋಗ್ತೀನಿ. ಅವನು ಅಷ್ಟೇನೆ, ಅವ್ನು ನಮ್ಮನೆ ಬರ್ತಾನೆ. ಮೇಡಮ್ ಅದ್ ಹೆಂಗೆ? ನಾನ್ ನಿಮ್ ತಾಯಿಯವ್ರನ್ನ ಕೇಳಿದ್ವಿ, 1 ನಿಮಿಷಕ್ಕೆ 20 ಜನ ಒಂದೇ ಅಟ್ ಎ ಟೈಮ್ ನಗಿಸ್ತಾನೆ. ಆ ಒಂದು ಪೊಸೆಸಿವ್ನೆಸ್ ಆ ತರದ್ ಹೆಂಗ್ ಬರಕ್ ಸಾಧ್ಯ? ಯಾವ ತರ ಅದು? ಚಿಕ್ಕದ್ರಿಂದನೂ ಐತೆ. ಚಿಕ್ಕದ್ರಿಂದನು ನಿಮ್ ಮಂತನದಲ್ಲಿ ಇಲ್ಲ, ಯಾರಿಗಾರ ಆತರ ಇತ್ತ? ಯಾರಿಗೂ ಇರ್ಲಿಲ್ಲ. ಇದೇ ಫಸ್ಟ್ ಇವನ್ಗೇನೆ ಆತರ ಇದ್ದಿದ್ದು. ಇರಪ್ಪ ಇರೋ. ಈಗ್ಲೇ ಮೈಕ್ ಬಿಡಲ್ಲ ನೋಡಿ, ಗಿಲ್ಲಿ ನಟನ ಬಳಿಯ ಮೈಕ್ ನೇ ಬಿಡ್ತಾ ಇಲ್ಲ ನೋಡಿ, ಮಾತಾಡ್ಸಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ನೋಡು, ಅಳಿ ಮೈ ಆದ್ಮೇಲೆ ಇದೇನು ಇನ್ನೊಂದು ಮೇಡಮ್, ಕರ್ನಾಟಕ ಜನತೆ ಇಷ್ಟೊಂದು ಸಪೋರ್ಟ್ ಮಾಡ್ತಾವ್ರೆ. ಗೆದ್ಮೇಲೆ ನೀವು ಇದು ಮಾಡೋದು ಬೇರೆ. ಈಗ ಸದ್ಯಕ್ಕೆ ಇಷ್ಟಕ್ಕೆ ಮಾಡ್ತಾ ಇರೋದಕ್ಕೆ ನೀವು ದೊಡ್ಡವರಿದ್ದೀರಿ, ಮನೆಗೆ ಹೆಣ್ಮಗಳು ಅಂದ್ರೆ ಒಂದು ಗೌರವ ಸ್ಥಾನ ಇದೆ. ಎಲ್ರಿಗೂ ಎಲ್ಲಾ ಸಪೋರ್ಟ್ ಮಾಡ್ತಾರೆ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಯಾವ ರೀತಿ ಇದೇ ರೀತಿ ಸಪೋರ್ಟ್ ಮಾಡಿ, ಮುಂದೆನೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ. ಇವಾಗ ನಮ್ಮನೆ ಮಗ ಮಾತ್ರ ಅಲ್ಲ ಅವನು, ನನ್ನ ತಮ್ಮ ಆಗಿರ್ಲಿ, ನಿಮ್ಮನೆ ಮಗ ಅನ್ಕೊಂಡು ನೀವು ಆಲ್ರೆಡಿ ಸ್ವೀಕರಿಸಿದಿರಿ. ಮುಂದೆನ ಆ ನಂಬಿಕೆನ ಯಾವತ್ತೂ ಕಳ್ಕೊಳ್ಳೋದಿಲ್ಲ, ಅವನು ಉಳಿಸ್ಕೋತಾನೆ. ಆ ನಂಬಿಕೆ ನನಗೂ ಇದೆ. ನೀವು ಆ ನಂಬಿಕೆನ ನೀವು ಅವನ ಮೇಲೆ ಇಟ್ಕೊಂಡು ಅವನು ಸಪೋರ್ಟ್ ಮಾಡಿ ಗೆಲ್ಸಿ. ಆದ್ರೆ ನಿಮ್ಮಲ್ಲಿ ಒಂದು ಸ್ವಾರ್ಥ ಇದೆ. ನನ್ ತಮ್ಮ ಅಲ್ಲ, ನನ್ ತಮ್ಮ ಮಿಸ್ ಆಯ್ತು ಅನ್ಕೋತೀರಾ? ಹೌದು, ನನ್ನ ತಮ್ಮನೇ ತಾನೇ ಅಣ್ಣ. ಅಲ್ಲಲ್ಲ, ನನ್ ತಮ್ಮ ನನ್ಗೂ ಜಲಸ್ ಅಂದ್ರಲ್ಲ, ಈಗ ಅದಕ್ಕೆ ಹಂಗ ಅನ್ಕೋಬೇಡಿ. ನೀವಿಲ್ಲ ಅಂದ್ರೆ ಸರಿ, ಕರ್ನಾಟಕ ಜನಕ್ಕೆ ಕೊಟ್ಬಿಡಿ ದಯವಿಟ್ಟು. ಆಮೇಲೆ ನೀವು ಇನ್ನೊಂದು ಮೇಡಮ್, ನಿಮ್ಗೆ ಒಂದ್ ಏನಂತಂದ್ರೆ, ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ಹೆಣ್ಣು ನೋಡೋದೇ ಕಷ್ಟ, ಹೆಣ್ಣು ಸಿಕ್ಕಲ್ಲ ಅಂತಾರೆ. ಕರ್ನಾಟಕ ಜನನೇ ಒಂದ್ ಹೆಣ್ಣು ನೋಡಿ ಮಡ್ಬಿಟ್ಟವ್ರೆ, ಕಾವು ಅಂತ. ಆ ಜೋಡಿ ಬಗ್ಗೆ ತುಂಬಾ ಇಷ್ಟ ಪಡ್ತಿದ್ದಾರೆ. ಮದ್ವೆ ಆಗೋದ್ ಬಿಡುದು ಆ ಸೆಕೆಂಡ್ರಿ ಒಂದು ಆಟ ಅಷ್ಟೇ. ಆ ಜೋಡಿ ಇರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
ಆಗುತ್ತೆ ಮೇಡಮ್ ಜೋಡಿ? ಖುಷಿ ಆಗುತ್ತೆ ಅಣ್ಣ. ಅಂದ್ರೆ ನಾನು ಅವ್ರ ಬಾಂಡಿಂಗ್ ನೋಡಿದ್ದು ಅಂದ್ರೆ ಫ್ರೆಂಡ್ ಪ್ಯೂರ್ ಹೌದು ಫ್ರೆಂಡ್ಶಿಪ್ ಅಣ್ಣ. ಆ ಬಾಂಡಿಂಗ್ ಅವ್ರ ಹತ್ರ ನೋಡಿದೀನಿ. ಆತರ ಇದ್ದೀರಾ ಅಲ್ಲಿವರೆಗೂ ಆತ ಹೋಗಿ ಸಾಧನೆ ಮಾಡಕ್ ಆಗ್ತಿಲ್ಲ. ಹೌದೌದು ಆತರ ಇಲ್ಲೇ ಎಲ್ಲಾರು ಆತರ ಆಗ್ಬಿಟ್ಟಿದ್ರೆ ಇಲ್ಲ ಅಣ್ಣ, ಆ ಕ್ಯಾರೆಕ್ಟರ್ ಒಂದ್ ಅಲ್ವೇ ಇಲ್ಲ. ಆಮೇಲೆ ಹುಡುಗಿರ್ಗೆ ತುಂಬಾ ಗೌರವ ಕೊಡ್ತಾನೆ. ನನ್ನೂ ಅಷ್ಟೇನೆ, ನಾ ಯಾರು ಮಾತಾಡಂಗಿಲ್ಲ, ಇದ್ ಮಾಡಂಗಿಲ್ಲ. ಒಂಥರ ಹೆಣ್ಮಕ್ಳು ಅಂದ್ರೆ ಇದೇ ರೀತಿ ಇರ್ಬೇಕು, ಹೀಗೆ ಇರ್ಬೇಕು. ಅವನ್ಗೆ ಇಂಥದ್ದೇ ಹೆಣ್ಮಕ್ಳು ಅಂದ್ಮೇಲೆ ನಡವಳಿಕೆ ನಿಮ್ಮನ್ನು ಅದೇ ರೀತಿ ಗೌರವ ತುಂಬಾನೇ. ಅದ್ರಲ್ಲಂತೂ ನನ್ನಂತೂ ಒಂಥರ ಸಪೋರ್ಟ್ ಅಂತ. ಹೌದೌದು, ಆ ರೀತಿ ನಡ್ಕೊಂಡಿಲ್ಲ. ನಂಗೆ ಅವ್ರಿಬ್ರದ್ದು ಹೆಂಗೈತೆ ಬಾಂಡ್ ಅಂದ್ರೆ ಪ್ಯೂರ್ ಫ್ರೆಂಡ್ಶಿಪ್ ಅಣ್ಣ. ಓಕೆ ಥ್ಯಾಂಕ್ ಯು ಮೇಡಮ್. ನಿಮ್ಮ ಅಳಿಯ ಬಿಡ್ತಾನೆ ಸರ್, ನಮ್ಮ ಅಳಿಯ ಬಿಡ್ತಾ ಇಲ್ಲ. ಬಿಡಪ್ಪ